ವಿಧಾನಸೌಧಕ್ಕೆ ಈಗಾಗಲೇ ದದ್ದಲ್ ಅವರು ಆಗಮಿಸಿದ್ದಾರೆ. ಸರ್ ಈಗ ಏನ್ ಸರ್ ಈಗ ಆಕ್ಚುಲಿ ಸರ್ ಈಗ ಅಧಿವೇಶನದಿಂದಾಗಿ ದದ್ದಲ್ ಬಂಧನ ವಿಳಂಬ ಆಗ್ತಾ ಇದೆಯಾ ಅಂತ ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಇನ್ನೂ 10 ದಿನ ದದ್ದಲ್ ಬಂಧನ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಅಧಿವೇಶನದ ವೇಳೆ ನೋಟಿಸ್ ಕೊಟ್ಟರೂ ಕೂಡ ನಾನು ಅಧಿವೇಶನಕ್ಕೆ ಅಟೆಂಡ್ ಆಗಬೇಕು ಅಂತ ಒಂದು ಸಬೂಬನ್ನು ಹೇಳಬಹುದು. ಆಮೇಲೆ ಸ್ಪೀಕರ್ ಅವರ ಅನುಮತಿ ಕಡ್ಡಾಯವಾಗಿರುತ್ತೆ. ಅಧಿವೇಶನ ನಡಿಬೇಕಾದ್ರೆ ಜನಪ್ರತಿನಿಧಿಯೊಬ್ಬರನ್ನ ವಶಕ್ಕೆ ಪಡೆಯೋದು ಅಥವಾ ಅರೆಸ್ಟ್ ಮಾಡೋದು ಅಂತ. ಹಾಗಾಗಿ ಬಹುತೇಕ 10 ದಿನ ದದ್ದಲ್ ಅವರ ಬಂಧನ ವಿಳಂಬವಾಗಬಹುದು ಅಂತ ಇದೆ. ಬಟ್ ಗೊತ್ತಿಲ್ಲ ಇಡಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಹೋಗಿ ಸ್ಪೀಕರ್ ಅವರಿಗೆ ಹೇಳ್ಬಿಟ್ಟು ಸ್ಪೀಕರ್ ಅವರಿಂದನೇ ಅನುಮತಿ ತಗೊಂಡು ವಶಕ್ಕೆ ಪಡೆಯಬಹುದು, ಆ ಸಾಧ್ಯತೆನೂ ಇದೆ. ಬಟ್ ಜಾಸ್ತಿ ಹೆಚ್ಚಿನ ಸಾಧ್ಯತೆ ಇರ್ತಕ್ಕಂಥದ್ದು ಅವರು ಕೂಡ ಸ್ವಲ್ಪ ಡಿಲೇ ಮಾಡ್ಬೋದು, ಸೆಷನ್ ಮುಗಿಲಿ ಅಂತ ಅಂದ್ಬಿಟ್ಟು. ಸೆಷನ್ ಮುಗಿದ ಮೇಲೆ ಸ್ಪೀಕರ್ ಅನುಮತಿ ಏನು ಬೇಕಾಗಿಲ್ಲ. ಆಮೇಲೆ ಸ್ಪೀಕರ್ ಅನುಮತಿ ಕೇಳಿದ್ರು ಕೂಡ ಸ್ಪೀಕರ್ ಕೊಡಲ್ಲ ಅನ್ನೋದಕ್ಕೂ ಬರಲ್ಲ ಇಂಥ ಪ್ರಕರಣದಲ್ಲಿ. ಅದು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗ್ಬಿಡುತ್ತೆ. ಹಾಗಾಗಿ ಇಡಿ ಅಧಿಕಾರಿಗಳು ಯಾವ ರೀತಿ ಬೇಕಾದರೂ ಈಗ ವರ್ತಿಸಬಹುದು. ಅವರ ಮುಂದಿನ ನಡೆ ಏನು ಅಂತಕ್ಕಂಥದ್ದನ್ನ ಈಗ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇಡೀ ದಿನ ಇವರು ಅಧಿವೇಶನದಲ್ಲೇ ಇರೋದ್ರಿಂದ, ಚುನಾಯಿತ ಜನಪ್ರತಿನಿಧಿಯಾಗಿರೋದ್ರಿಂದ ಅದು ಅವರ ಹಕ್ಕು, ಅಧಿವೇಶನದಲ್ಲಿ ಭಾಗವಹಿಸೋದು ಅವರ ಹಕ್ಕು. ಹಾಗಾಗಿ ಇಲ್ಲಿ ಹಕ್ಕುಚ್ಯುತಿಯಾಗುತ್ತೆ ಅನ್ನೋ ಕಾರಣವನ್ನ ಕೊಡಬಹುದು. ನಾನು ಬರಲ್ಲ, 10 ದಿನ ಆದ್ಮೇಲೆ ಬರ್ತೀನಿ ಅಂತ ಸಮಯಾವಕಾಶವನ್ನ ಕೇಳಬಹುದು. ಸೌಧಕ್ಕೆ ಈಗಾಗಲೇ ದದ್ದಲ್ ಅವರು ಆಗಮಿಸಿದ್ದಾರೆ. ಸರ್ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಶಾಸಕರೊಬ್ಬರ ಮೇಲೆ ಈ ಥರ ಗುರುತರ ಆರೋಪ ಬಂದಿದ್ದು ಅವರನ್ನ ವಿಚಾರಣೆ ಕರಿಬೇಕು ಅಂತನೋ ಅಥವಾ ವಶಕ್ಕೆ ಪಡಿಬೇಕು ಅಂತನೋ ನಿಂತಿರ್ತಕ್ಕಂಥ ಇಡಿ ಅವರು ಅಧಿವೇಶನ ಮುಗಿಯೋ ತನಕ ಕಾಯೋಣ ಅನ್ನೋ ನಿರ್ಧಾರಕ್ಕೆ ಬರಬಹುದಾ ಅಥವಾ ಅವರಿಗೆ ಮುಂದೆ ಬೇರೆ ಏನಾದರೂ ಆಯ್ಕೆ ಇದೆಯಾ? ಖಂಡಿತವಾಗಿ ಅರವಿಂದ್, ಯಾಕೆಂದರೆ ಏನು ಇಡಿ ಅಧಿಕಾರಿಗಳಿಗೆ ಮತ್ತು ತನಿಖಾಧಿಕಾರಿಗಳೇನಿರ್ತಾರೆ, ಯಾವುದೇ ತನಿಖಾ ಸಂಸ್ಥೆ ಆದರೂ ಕೂಡ ನೋಟಿಸನ್ನು ಕೊಡೋ ಸಂದರ್ಭದಲ್ಲಿ ಸ್ಪೀಕರ್ಗಳಿಗೆ, ಒಂದು ಸ್ಪೀಕರ್ ಯಾರಿರ್ತಾರೆ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಡಬೇಕು ಅನ್ನೋದು ಒಂದು ರೂಲ್ಸ್ ಇರುವಂಥದ್ದು. ಜೊತೆಗೆ ಬಂಧನದ ವಿಚಾರವೂ ಕೂಡ ಮೊದಲು ಹೇಳಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿದ್ದಾವೆ. ಆದರೆ ಈಗಿನ ಪ್ರಕಾರ, ಈಗ ಒಂದಷ್ಟು ಮಾಹಿತಿಗಳು ಹೇಳ್ತಾ ಇರೋ ಪ್ರಕಾರ ಬಂಧನ ಆದ ತಕ್ಷಣವೇ ಈ ಸ್ಪೀಕರ್ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ಸದನ ನಡೀತಾ ಇರ್ತದೆ, ಸದನ ನಡೀತಾ ಇರೋ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರೆಲ್ಲ ಏನಿರ್ತಾರೆ ಅವರೆಲ್ಲರೂ ಕೂಡ ಸ್ಪೀಕರ್ ಅವರ ಕಂಟ್ರೋಲಲ್ಲಿ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಒಂದು ರೂಲ್ಸ್ ಇರುವಂಥದ್ದು. ಬಹುತೇಕ ಇಡಿ ಅಧಿಕಾರಿಗಳು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಇವತ್ತು 2:15 ನಂತರ ಒಂದಷ್ಟು ಬೆಳವಣಿಗೆಗಳು ಕೋರ್ಟ್ನಲ್ಲೂ ಕೂಡ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಅಂದರೆ ಅಲ್ಲಿ ಏನಾದರೂ ಪರ್ಮಿಷನನ್ನು ತೆಗೆದುಕೊಂಡು ಅದಾದ ನಂತರ ಸ್ಪೀಕರ್ ಅವರಿಗೆ ಮಾಹಿತಿಯನ್ನು ಕೊಟ್ಟು, ನೋಟಿಸನ್ನು ಕೊಟ್ಟು ಅಥವಾ ಅವರನ್ನು ಬಂಧನಕ್ಕೊಳಪಡಿಸುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇದ್ದಾವೆ. ಅಂದರೆ ಒಂದಷ್ಟು ಡೆವಲಪ್ಮೆಂಟ್ಗಳ ಪ್ರಕಾರ ದದ್ದಲ್ ಅವರು ಇವತ್ತು ವಿಚಾರಣೆ ಅಥವಾ ಬಂಧನದಿಂದ ಬಚಾವಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಒಂದಷ್ಟು ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದ ನಂತರ ಮುಂದಿನ ದಿನಗಳಲ್ಲಿ, ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಮತ್ತೆ ದದ್ದಲ್ ಅವರಿಗೆ ಒಂದಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.